ಉಗ್ರರ ಜೊತೆ ಗುಂಡಿನ ಚಕಮಕಿ ನಡೆದಿದೆ. 4 ಯೋಧರು ಹುತಾತ್ಮರಾಗಿದ್ದಾರೆ. ಜಮ್ಮು ಕಾಶ್ಮೀರದ ಪೂಂಚ್ ಜಿಲ್ಲೆಯಲ್ಲಿ ಗುಂಡಿನ ಕಾಳಗವಾಗಿರುವಂತದ್ದು. 3 ಯೋಧರಿಗೆ ಕಾರ್ಯಾಚರಣೆಯಲ್ಲಿ ಗಾಯವಾಗಿದೆ. ನಿನ್ನೆ ರಾತ್ರಿಯಿಂದಲೂ ಕೂಡ ಕಾರ್ಯಾಚರಣೆ ನಡೀತಾ ಇದೆ. ಉಗ್ರರ ವಿರುದ್ಧ ಕಾರ್ಯಾಚರಣೆಗೆ ಯೋಧರು ತೆರಳಿದ್ರು. ದೇರಾಕಿ ಗಲಿ ಎಂಬಲ್ಲಿ ನಡೆದಂತಹ ಕಾರ್ಯಾಚರಣೆಯಲ್ಲಿ 4 ಹುತಾತ್ಮರಾಗಿದ್ದಾರೆ. 2 ಸೇನಾ ವಾಹನಗಳಲ್ಲಿ ಯೋಧರು ತೆರಳುತ್ತಾ ಇದ್ರು. ಸೇನಾ ವಾಹನಗಳನ್ನ ಗುರಿಯಾಗಿಸಿ ಉಗ್ರರಿಂದ ದಾಳಿ ನಡೆದಿದೆ. ಇನ್ನು ದೇರಾಕಿ ಗಲಿಯಲ್ಲೇನೆ ಏಕಾಏಕಿ ಉಗ್ರರು ದಾಳಿ ನಡೆಸಿದ್ದಾರೆ. ಇಂದು ಮಧ್ಯಾಹ್ನ 3:45ಕ್ಕೆ ಉಗ್ರರು ದಾಳಿ ನಡೆಸಿದ್ದಾರೆ. ಈ ಒಂದು ಕಾರ್ಯಾಚರಣೆ ಇನ್ನೂ ಕೂಡ ಮುಂದುವರೆದಿದೆ. ಉಗ್ರರ ಗುಂಡಿನ ಚಕಮಕಿಯಲ್ಲಿ 4 ಯೋಧರು ಹುತಾತ್ಮರಾಗಿದ್ದಾರೆ. ಇದೇ ನವೆಂಬರ್ 22ರಲ್ಲೂ ಕೂಡ ಜಮ್ಮು ಕಾಶ್ಮೀರದ ರಜೌರಿಯಲ್ಲಿ ಕಾರ್ಯಾಚರಣೆ ನಡೆಸಿದಂತಹ ಸಂದರ್ಭದಲ್ಲಿ 4 ಯೋಧರು ಹುತಾತ್ಮರಾಗಿದ್ರು. ಇದರಲ್ಲಿ ಕರ್ನಾಟಕದ ಒಬ್ಬರು ಯೋಧರು ಕೂಡ ಹುತಾತ್ಮರಾಗಿದ್ರು. ಮತ್ತೆ ಉಗ್ರರ ದಾಳಿಯಲ್ಲಿ 4 ಯೋಧರು ಹುತಾತ್ಮರಾಗಿದ್ದಾರೆ. ಇನ್ನು 3 ಗಾಯಗಳಾಗಿದೆ. ಜಮ್ಮು ಕಾಶ್ಮೀರದ ಪೂಂಚ್ ಜಿಲ್ಲೆಯಲ್ಲಿ ನಡೆದಿರುವಂತಹ ಘಟನೆ ಇದು. ಇನ್ನೂ ಕೂಡ ಕಾರ್ಯಾಚರಣೆಯನ್ನು ಮುಂದುವರಿಸಲಾಗಿದೆ. ದೇರಾಕಿ ಗಲಿ ಎನ್ನುವಂತಹ ಸ್ಥಳ ಏನಿದೆ, ಈ ಸ್ಥಳದಲ್ಲಿ ಸೇನಾ ವಾಹನನ ಗುರಿಯಾಗಿಸಿನೇ ಉಗ್ರರು ಅಟ್ಯಾಕ್ ಮಾಡಿದ್ದಾರೆ. ಈ ಒಂದು ಅಟ್ಯಾಕ್ ಸಂದರ್ಭದಲ್ಲಿ 4 ಯೋಧರು ಹುತಾತ್ಮರಾಗಿದ್ದಾರೆ. ಇನ್ನು 3 ಕೂಡ ಗಾಯವಾಗಿದೆ. ಇನ್ನು ಕಾರ್ಯಾಚರಣೆ ಮುಂದುವರಿದಂತಹ ಮಾಹಿತಿ ಲಭ್ಯವಾಗ್ತಾ ಇದೆ. ಇದು ಮಧ್ಯಾಹ್ನ 3:45ಕ್ಕೆ ನಡೆದಿರುವಂತಹ ಘಟನೆ. ಈಗಲೂ ಕಾರ್ಯಾಚರಣೆಯನ್ನು ನಡೆಸಲಾಗ್ತಾ ಇದೆ. ಉಗ್ರರು ಎಲ್ಲಿ ಅಡಗಿದ್ದಾರೆ ಅವರನ್ನ ಸದೆಬಡಿಯುವಂಥ ಕೆಲಸವನ್ನ ಯೋಧರು ಮಾಡ್ತಾ ಇದ್ದಾರೆ.